ಅಕ್ಷರ ಅನ್ನ ಪರಿಸರ ಚಿನ್ನ ಎಂಬ ಸಂದೇಶದೊಂದಿಗೆ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಗೌರಮ್ಮ ಬಲೋಗಿ, ಅಕ್ಷರ ಕಲಿತರೆ ಅನ್ನ ಸಿಗುತ್ತದೆ, ಪರಿಸರವನ್ನು ಬೆಳೆಸಿದರೆ ಚಿನ್ನದಷ್ಟು ಅಮೂಲ್ಯವಾದ ಉಸಿರು ಸಿಗುತ್ತದೆ ಎಂದು ಹೇಳಿದರು. ಧಾರವಾಡದ ಆದಿಶಕ್ತಿ ಕಾಲೋನಿಯಲ್ಲಿ ಗೌರಮ್ಮ ಬಲೋಗಿ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣವನ್ನು ಉಳಿಸಿಕೊಡುವ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕು ಎಂದು ಕರೆ ನೀಡಿದರು. ಮರಗಳು ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿದ್ದು, ಅವುಗಳ ಸಂರಕ್ಷಣೆಯಿಂದ ಪರಿಸರ ಸಮತೋಲನ ಕಾಪಾಡಲು ಸಾಧ್ಯವಾಗುತ್ತದೆ. ಹಸಿರು ಪರಿಸರ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರೂ ಕನಿಷ್ಠ ಒಂದು ಸಸಿಯನ್ನಾದರೂ ನೆಟ್ಟು ಅದರ ಆರೈಕೆ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಪರಿಸರ ಸಂರಕ್ಷಣೆ ಎಲ್ಲರ ಕರ್ತವ್ಯವಾಗಿದೆ. ಪ್ರತಿಯೊಬ್ಬರೂ ಸಸಿ ನೆಡುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ಪರಿಸರವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಗೌರಮ್ಮ ಬಲೋಗಿ ಅವರು ನಿರಂತರವಾಗಿ ಸಮಾಜಮುಖಿ ಹಾಗೂ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮಹಿಳೆಯರು, ಕಾಂಗ್ರೆಸ್ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಶ್ರೀಮತಿ ಗೌರಮ್ಮ ಅವರು ಆದಿಶಕ್ತಿ ಕಾಲನಿ ಒಳಗೆ ಅತ್ಯದ್ಭುತವಾದ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದಾರೆ. ಇವತ್ತು ಮರಗಳನ್ನು ಸಸಿಗಳನ್ನು ನಡೆಸುವಂಥ ಕಾರ್ಯಕ್ರಮ ವಿಶ್ವ ಪರಿಸರ ದಿನ. ಆ ದಿನದಂದು ಎಲ್ಲ ಕಡೆಗೆ ಸಸಿಗಳನ್ನು ಹಚ್ಚಿ ಮರಗಳನ್ನು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪರೋಪಕಾರಾಯ ಫಲಂತಿ ವೃಕ್ಷ, ಯಾವಾಗಲೂ ಮರಗಳು ಸದಾ ಉಪಕಾರವನ್ನು ಮಾಡ್ತವಂತೆ ಹಣ್ಣು ಕೊಟ್ಟು. ಅಂಥ ಮರಗಳನ್ನು ಇವತ್ತು ನಾವು ದೇಶದ ನಾಡಿನ ತುಂಬ ಬೆಳೆಸಬೇಕಾದದ್ದು ನಮ್ಮ ಕರ್ತವ್ಯ. ಇವತ್ತು ಮರಗಳಿದ್ರೇ ಮಳೆ ಇಲ್ಲ ಅಂದರೆ ಮರಗಳು ಇಲ್ಲ ಅಂದರೆ ಮಳೆ ಇಲ್ಲ. ಆ ದಿಶೆಯಲ್ಲಿ ಇವತ್ತು ರೋಡಿನ ಉದ್ದಕ್ಕೂ ಓಣೆಯ ಉದ್ದಕ್ಕೂ ಎಡಕ್ಕೆ ಬಲಕ್ಕೆ ಮರಗಳನ್ನು ಹಚ್ಚಿ ಅಂದನವನ್ನು ಮಾಡುವಂಥ ಕೆಲಸವನ್ನು ಇವತ್ತಿನ ದಿನಮಾನದಲ್ಲಿ ನಾವು ಮಾಡಬೇಕು. ಇಂಥದ್ದು ಇವತ್ತು ಯುವಕರು ಕೂಡ ಇದರಲ್ಲಿ ಆಸಕ್ತಿ ವಹಿಸಿ ಇಂಥ ಸಸಿಗಳು ನೆಡುವಂಥ ಅದ್ಭುತ ಕೆಲಸವನ್ನು ಮಾಡಬೇಕು. ಇವತ್ತು ಮೊದಲು ನಾವೆಲ್ಲ ರೋಡ್ನಾಗ ಹೋಗ್ತಾ ಇದ್ದರೆ ನೆರಳಲ್ಲಿನೇ ಹೋಗ್ತಾ ಇದ್ವಿ, 100 ಕಿಲೋಮೀಟ್ರ್ ಅಷ್ಟು ಎಡಕ್ಕೆ ಬಲಕ್ಕೆ ಮರಗಳು ಇರ್ತಿದ್ವಿ. ಇವತ್ತು ಯಾವ ರೋಡಿಗೆ ಹೋದರೂ ಒಂದು ಮರಗಳು ಎಲ್ಲ ಕಡಿದು ಹಾಕಿಬಿಟ್ಟು, ಅದಕ್ಕಾಗಿಯೇ ಇವತ್ತು ದೇಶ ತುಂಬೆಲ್ಲ ಮಳೆಯ ಕೊರತೆ ಆಗಿರೋದಕ್ಕೆ ಇದೇ ನಿದರ್ಶನ. ಇವತ್ತು ಮತ್ತೆ ನಾವು ಮಳೆಗಾಲವನ್ನು ತಂದುಕೊಳ್ಬೇಕಾಗಿತ್ತು ಅಂದರೆ ಸಸಿಗಳನ್ನ ಹಚ್ಚಿ ಮರಗಳನ್ನ ಮಾಡಿದಾಗ ಇವತ್ತು ಮಳೆ ಸಮೃದ್ಧಿ ಆಗ್ತದೆ, ಬೆಳೆನ ಸಮೃದ್ಧಿ ಬರ್ತದೆ. ಆ ದಿಶೆಯಲ್ಲಿ ಇವತ್ತು ಗೌರಮ್ಮ ಅವರು ಈ ಆಸಕ್ತಿ ಕಾಲನಿಯೊಳಗೆ ಈ ವನ ಮಹೋತ್ಸವ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೆ. ನಮಗೆ ಭಾಳಷ್ಟು ಖುಷಿ ಸಂತೋಷ ತಂದಿದೆ. ಇದನ್ನು ಒಬ್ಬರೇ ಮಾಡಿದರೆ ಆಗಂಗಿಲ್ಲ, ಎಲ್ಲರೂ ಮಾಡಿದಾಗ ಇದು ಎಲ್ಲರಿಗೂ ಅನುಕೂಲ ಆಗುವಂಥದ್ದು, ದೇಶಕ್ಕೆ ಅನುಕೂಲ ಆಗುವಂಥದ್ದು. ಆ ಕೆಲಸವನ್ನು ಮನಸಾರೆ ಮಾಡಬೇಕು ಮತ್ತು ಅವುಗಳನ್ನು ಜೋಪಾನ ಮಾಡಬೇಕು. ಇವತ್ತಿನ ದಿವಸ ನಾವು ಜೂನ್ 5 ಪರಿಸರ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಪ್ರತಿ ವರ್ಷವೂ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಏನಂದರೆ ಮಾನವನಿಗೆ ಮಾಡಿದ್ದು ಮರೆಯುವ ತನಕ, ಪ್ರಕೃತಿಗೆ ಮಾಡಿದ್ದು ಮುಂದಿನ ಪೀಳಿಗೆ ತನಕ ಅಂತ ಹೇಳ್ತಾರೆ.
ಅದಕ್ಕೆ ನಾವೇನಂದ್ರೆ ಈಗ ಬರೀ ಎಲ್ಲ ಕಡೆ ಎಲ್ಲಿ ನೋಡ್ತಿರಲ್ಲ ಗಿಡ ಕಡಿಯೋದು ಭಾಳ ಆಗ್ಬಿಟ್ಟದೆ. ಈ ಗಿಡ ಕಡಿಯೋದ್ರಿಂದನೇ ಇದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಆಗ್ತಾ ಇರೋದು. ಅದಕ್ಕೆ ನಾನು ಏನಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲ ನನ್ನ ತಾಯಂದಿರಿಗಾಗಲಿ ಸಹೋದರರಿಗೆ ಎಲ್ಲರಿಗೂ ನಾನೊಂದು ವಿನಂತಿಯನ್ನು ಮಾಡ್ಕೊತೀನಿ. ಈಗ ಅಕ್ಷರವನ್ನು ಕಲಿತ್ರೆ ನಾವು ಸಾಯೋವರೆಗೂ ಅನ್ನಕ್ಕೆ ನಮ್ಗೆ ಕಡಿಮೆ ಇರೋದಿಲ್ಲ. ಅದೇ ರೀತಿ ನಾವು ಪರಿಸರವನ್ನು ಬೆಳೆಸಿದರೆ ಗಿಡಗಳನ್ನು ನೆಟ್ಟರೆ ಮುಂದಿನ ದಿನದಲ್ಲಿ ನಮಗೆ ಭಾಳ ಎಲ್ಲ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇಲ್ಲ ಎಲ್ಲ ಈಗೇಂದ್ರೆ ತಿಳುವಳಿಕೆ ಉಳ್ಳಂಥ ಎಲ್ಲ ಜನರಿದ್ದಾರೆ, ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಹಂಗಾಗಿ ಪ್ರತಿಯೊಬ್ಬರು ಗಿಡಗಳನ್ನು ನೆಡಬೇಕು ಮತ್ತು ಬೆಳೆಸ್ಬೇಕಂತ ನಾನು ಹೇಳಕ್ಕೆ ಬಯಸ್ತೀನಿ. ಹೌದ್ರಿ, ಯಾಕಂದ್ರೆ ಪರಿಸರ ಅಂದ್ರೆ ನಮಗೊಂದು ಚಿನ್ನ ಇದ್ದಂಗೆ, ಅಕ್ಷರ ಅಂದ್ರೆ ಅನ್ನ ಇದ್ದಂಗೆ ಅಂತ ನಾನು. ಪರಿಸರ ಬೆಳೆಸೋದು ನಮ್ಮ ಎಲ್ಲರದ್ದು ಜವಾಬ್ದಾರಿ ಆಗೈತಿ. ಇನ್ನು ಗ್ಲೋಬಲ್ ವಾರ್ಮಿಂಗ್ ಮತ್ತು ಬ್ಲ್ಯಾಕ್ ಹೋಲ್ ಅಂತ ಶಬ್ದಗಳನ್ನು ಪದೇ ಪದೇ ನಮ್ಮ ಕಿವಿ ಮೇಲೆ ಬೀಳ್ತಾವೆ. ಅದಕ್ಕೆ ಜವಾಬ್ದಾರಿ ನಾವೇ. ಯಾಕಂದ್ರೆ ನಾವೆಲ್ಲರೂ ಈಗ ಗಿಡಗಳನ್ನು ದೊಡ್ಡ ದೊಡ್ಡ ಮರಗಳನ್ನೆಲ್ಲರನ್ನು ಕಡಿದು ಈಗ ಕಾಂಕ್ರೀಟ್ ಕಾಡುಗಳನ್ನು ಮಾಡ್ತಾ ಇದ್ದೇವೆ. ನಿಜವಾಗಿ ಇದ್ದಂಥ ಗಿಡ ಮರಗಳಿದ್ದಂಥ ಕಾಡುಗಳನ್ನು ಕಡಿದು ಈಗೆಲ್ಲ ಕಾಂಕ್ರೀಟ್ ಕಾಡಾಗತ್ತೈತಿ. ಅದಕ್ಕೆ ಈ ಜವಾಬ್ದಾರಿ ನಮ್ಮ ಮೇಲೆ ಬರ್ತೈತಿ. ಅದಕ್ಕೆ ನಾವು ಇಂಥ ಹೆಸರನ್ನು ತಗೊಳ್ಳದೆ ಗಿಡಗಳನ್ನು ನೆಟ್ಟಿ ನಾವು ಮನೆಯಲ್ಲಿ ಬಳಸುವಂಥ ಹಣ್ಣಿನ ಬೀಜಗಳನ್ನು ಕೂಡಿಸಿಟ್ಟು ಕಾಡಿನಲ್ಲಿ ಒಗೆದ್ರೂ ಕೂಡ ಅದನ್ನು ಗಿಡ ಮರಗಳನ್ನು ಬೆಳೆಯೋಕ್ಕೆ ಸಾಧ್ಯ ಐತಿ. ಬಹಳಷ್ಟು ಪ್ರಯತ್ನ ಮಾಡಲಾರ್ದ ನಮ್ಮ ಸುತ್ತಮುತ್ತ ಪರಿಸರ ಒಳಗೆ ನಾವೆಲ್ಲರೂ ಗಿಡ ಮರಗಳನ್ನು ಬೆಳೆಸಿದ್ದೀವಿ ಅಂತಂದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಮತ್ತು ವಾತಾವರಣದಲ್ಲಿ ಏರುಪೇರಾಗೋದು, ಅತಿವೃಷ್ಟಿ ಅನಾವೃಷ್ಟಿ ಈ ಎಲ್ಲರಿಂದ ನಾವು ಪಾರಾಗ್ಬೋದು. ಅದೇ ರೀತಿ ಮುಂದಿನ ಪೀಳಿಗೆಗೆ ಒಳ್ಳೆ ವಾತಾವರಣವನ್ನು ನಾವು ನಿರ್ಮಿಸ್ಕೊಡ್ಬೋದು ಅಂತ ಹೇಳಿ ನನಗೆ ಅನಿಸ್ತೈತಿ. ಅದಕ್ಕೆ ಪ್ರತಿಯೊಬ್ಬರ ಜವಾಬ್ದಾರಿಯಿಂದ ನಡ್ಕೊಂಡು ಪರಿಸರವನ್ನು ಬೆಳೆಸಬೇಕಂತ ಹೇಳಿ ನನ್ನ ಕಳಕಳಿಯಿದೆ.